ಸರ್ ನಮಸ್ಕಾರ. ನಿಮ್ಮದು ಕರೆಂಟ್ ಆಫೀಸ್ನಾಗ ಏನೋ ಪ್ರಾಬ್ಲಮ್ ಆಗೈತಂತಲ್ಲ, ಏನದು? ಏನಾಯಿತು? ರೊಕ್ಕ ಇಸ್ಕೊಂಡ್ರೆ ಟ್ರಾನ್ಸ್ಫರ್ ಆಗಿರೋ ಒಂದು ಕಿತ್ಕೊಂಡು ಹೋಗ್ಬಿಟ್ರಿ. ಎಷ್ಟು ದಿನ ಆಯಿತು? ವರ್ಷ ಆಯ್ತು, ವರ್ಷ ಮೇಲೆ ಆಯ್ತು. ವರ್ಷ ಆಯಿತು. ಯಾಕೆ ರೊಕ್ಕ ಕೊಟ್ರಿ ನೀವು? ಕಂಟ್ರಾಕ್ಟರ್ ಮಂಜುನಾಥ ಕೊಟ್ಟಿದ್ವಿ ರೀ. ಸರಿ. ಕೊಟ್ಟಗಳಿಗೆ ಅವರು ಒಂದು 2 ಲಕ್ಷ ತನಕ ಹತ್ತಂದ್ರು. ಮಾತಾಡಿ ಯಾರು ಕೊಡ್ಬೇಕಂದ್ರೆ ಇವರು ರವಿ ಕಂಟ್ರಾಕ್ಟರ್ ರವಿ ಮೇಡಮ್ ನೋಡ್ರಿ, ಹಿಂಗ ಅಂತಂದ್ರೆ ಬಡವ್ರು ಇದೀರಪ್ಪ, ನಾ ಸ್ವಲ್ಪ ಕಡಿಮೆ ಆದಾಗ ಹಾಕ್ಸ್ಕೊಡ್ತೀನಿ ಅಂತೇಳಿ ಒಂದು 70,000 ಕೇಳಿದ್ರು ನೋಡ್ರಿ. ಯಾರು ಮೇಡಮ್ಮ? ಮೇಡಮ್. ಯಾರು ಮೇಡಮ್ಮು? ಈ ಕರೆಂಟ್ ಇದೆ ಹೆಸರೇನೋ ಗೊತ್ತಾ ಅವ್ರದ್ದು? ಹೆಸರು ಡ್ಯಾಸ್ ಅಲ್ರಿ, ರವಿ ಜೈ ಮೇಡಮ್. ಜೈ ಮೇಡಮ್ ರೀ. ಮುಸ್ಲಿಂ ಅವರಾ? ಮುಸ್ಲಿಂ ಅವ್ರು. ಹಾಂ ಹೇಳಿ, ಏನಂದ್ರು? ಇವ್ನು ರವಿ ಇದ್ನಲ್ರಿ ಕಂಟ್ರಾಕ್ಟ್ ಮಾಡಿದ್ರು. ಅವಾಗ ಏನು ಮಾಡೋದು 70,000 ಅಂತ ಕೊಟ್ಟು ಹಾಕ್ಸ್ಕೊಡ್ತಾರೆ ಅಂತಂದ್ರೆ 70,000 ಕೊಟ್ಬಿಟ್ಟಿದ್ರಿ. ಅದು ಇದು ಅಂತಂದ್ರೆ 1,500 ರೂಪಾಯಿ ಖರ್ಚು ಮಾಡಿ 1,500 ಆಗಿ ಹೋಯ್ತು ರೀ. ಅದು ಅವು ಇದು ತರ್ಸಕ್ಕೆ, ಸಾಮಾನು ತರ್ಸಕ್ಕೆ, ಅದು ತರ್ಸಕ್ಕೆ, ಬೋರ್ ಹಾಕ್ಸಕ್ಕೆ, ಅದೊಟ್ಟು ನಾವು ಸುಮ್ಮನೆ ಆತಕ್ಕೆ ಕೊಟ್ಬಿಟ್ಟು ಕಿರಿಕಿರಿ ಇರುತ್ತಲ್ಲ. ಏನು ಮಾಡಿ ಹಾಕ್ಸಿದ್ಗೆ ಹಚ್ಚಿದಗಳಿಗೆ ಏನಾಯ್ತೇನಲ್ರಿ, ರಾತ್ರಿ ಕಿಚ್ಚಿಬಿಡ್ರು ಅಂತಂದು ಕಿಚ್ಚಿಬಿಟ್ರು. ಕಿಚ್ಚಿದ್ಯಾರು? ಅದ ಏನು ಮಾಡ್ರಿ, ಅವ್ರ ರವಿಗೆ ಹೇಳಿ ಅರ್ಜೆಂಟ್ ಕಿಚ್ಚಿಬಿಡ್ರಪ್ಪ ಅದನ್ನು. ಆ ಮೇಡಮ್ ಕಿಚ್ಚಿದ್ರಾ? ಒಟ್ಟು 1,500,000 ಲಕ್ಷ ಖರ್ಚು ಮಾಡಿದ್ರಿ. ಯಾವ್ದು ನಿಮ್ಮ ಜಮೀನಿಗೆ? ಜಮೀನಿಗೆ ನೀರಿಗೋಸ್ಕರ ನೀವು ಬೋರ್ವೆಲ್ ಹಾಕ್ಸಿದ್ರಾ? ಒಂದು ಕೆರೆ ತೆಗಿಸಿವ್ರಿ ಸರ್. ಹಾಂ, ಸರಿ ಸರಿ ಸರಿ. ಕೆರೆ ತೆಗಿಸಿಬಿಟ್ಟಿವಿ. ಅದ್ರಾಗಿಂತ ಸ್ವಲ್ಪ ಬಗಡಿ ಐತಿ ಮ್ಯಾಕ, ನೀರು ಕಾಲೇ ಕೆನಲ್ ತತ್ತಾಗಲ್ಲ, ಅದು ತುಂಬತೈತಿ. ಯಾವಾಗಲೂ ನೀರು ಹರಿತೈತಿ, ತುಂಬತೈತಿ. ಮ್ಯಾಕ ಐತಿ ಹಾಕ್ಯನಕ ನಾವು ನಿಮಗೆ ಇದು ಬೋರ್ವೆಲ್ಗೋಸ್ಕರ ನೀರು, ಮೋಟ್ರಿಗೋಸ್ಕರ ನೀವು ಇದು ಹಾಕ್ಸ್ಕೊಂಡಿದ್ರಿ. ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರಾ ನಿಮ್ಮ ಜಮೀನ್ದೆ? ನಮ್ಮ ಜಮೀನ್ದು ಕೊಟ್ಟಿದ್ವಿ. ಸರಿ. ಅದು ಕೊಟ್ಟು ಅದಾದ್ಮೇಲೆ ಎಷ್ಟು ದಿನಕ್ಕೆ ತೆಗೆದ್ರು ನೀವು? ಕರೆಂಟ್ ಬಂತ ನಿಮಗೆ? ಕರೆಂಟ್ ಬಂದು ಕೊಟ್ರಿ. ನಂಬರ್ ತಂದು ಕೊಟ್ಟು ನಂಬರ್ ತಂದು ಕೊಡಲಿ, 15 ದಿನದಾಗ ತಂದು ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಬಿಡೋಣ. ಅಷ್ಟಾಗ ಅವ್ರಿಗೆ ಏನಾಯ್ತು ಅಂದ್ರೆ ಬಂದು ಮಾಡಿ ಕಿಚ್ಬಿಡ್ರಿ ಅಂತಂದ್ರು. ಮತ್ತೆ ನೀವು ಕೇಳಲಿಲ್ಲ? ಹೋಗಿ ಕೇಳಿದ್ವಿ ರೀ, ಹಾಕ್ಸ್ಕೊಡ್ತೀನಿ ನಿನಗೆ, ಸ್ವಲ್ಪ ಇದು ಕಿರಿಕಿರಿ ಐತಿ, ನಿನಗೆ ಹಾಕ್ಸ್ಕೊಡ್ತೀನಿ. 1 ವರ್ಷದಿಂದ? 1 ವರ್ಷದಿಂದ ಇನ್ನವರೆಗಿಲ್ಲ. ಇವಾಗಲೂ ಅದನ್ನೇ ಹೇಳ್ತಾರೆ? ಅದನ್ನೇ ಹೇಳ್ತಾರೆ. ಹಾಕ್ಸಿ ಇನ್ನೊಂದು ವಾರದಾಗ ಆಗುತ್ತೆ, ಇನ್ನೊಂದು ವಾರದಾಗ ಆಗುತ್ತೆ. ಇವತ್ತು ಕೂಡ ಹೇಳಿದ್ರು ರವಿಗೆ, ಇದು ವಾಟರ್ ಸರ್ಟಿಫಿಕೇಟ್ ತಂದು ಕೊಡೋದಲ್ಲ, PWL ಅಂತ, ಅದನ್ನ ತಂದು ಕೊಡ್ರಿ. ಇಲ್ಲ ಮತ್ತೆ ಹೊಸದು ತಂದು ಕೊಡೋದು, ಹೊಸದು ತಂದು ಕೊಡಿ. ಇನ್ನು ಹಿಂಗೆ ಆಗೈತೆ. ಮತ್ತೆ ಹೆಂಗೆ ಮಾಡ್ತಿದ್ದೀರಿ 1 ವರ್ಷದಿಂದ? ಈಗ ಕೇಳ್ತೀರಿ. ಮತ್ತೆ ಈಗ ಏನಾರು ಮಾಡಿದ್ರಿ ಮತ್ತೆ ಮತ್ತೆ ನನ್ನ ಕೆಲಸ ಇದಾಗ್ತೈತಿಪ್ಪ, ನಿಮಗೆ ಹಾಕ್ಸ್ಕೊಡ್ತೀನಿ, ನಿಮ್ಗೆ ಯಾಕೆ ತಂದ್ರಿ, ನಾನು ಹಾಕ್ಸ್ಕೊಡ್ತೀನಿ ಅಂತ ಇನ್ನವರಿಗೆ ಹಾಕ್ಸ್ಕೊಡ್ತೀನಿ ಅಂತ ಹೊರತಾಗಿ ಹಾಕೋದು. ದುಡ್ಡನ್ನು ವಾಪಸ್ ಕೊಡ್ರಿ ಅಂತ ಕೇಳಿದ್ವಿ. ಏನಂದ್ರು? ಅದನ್ನು ಕೊಡೋಲ್ಲ, ಹಾಕ್ಸ್ಕೊಡ್ತನಪ್ಪ ಕರೆಂಟ್. ಮತ್ತೆ ಈಗ ನಾನು ಹಾಕ್ಸ್ಕೊಡ್ತೀನಿ ಯಾಕಂತ ಬಂದಿದ್ರಿ ಮೇಡಮ್? ಇಲ್ಲಿಗೆ ಬಂದಿದ್ರಾ? ಬಂದು ನೋಡ್ಕೊಂಡು ಹೋಗ್ಯಾರ ಅವರೆಲ್ಲ. ಮತ್ತೆ ನೀವು ಅವರು AW ಅವ್ರಿಗೆ ಹೇಳಿಲ್ಲ? ಅವ್ರ ಮೇಲಿನ ಆಫೀಸರ್ಗೆ? ಮೇಲಿನ ಆಫೀಸರ್ ನಾವು ಮತ್ತೆ ಹಾಕ್ಸ್ಕೊಡ್ದಲ್ರಿ ಹೋದ್ರೆ ಮತ್ತೆ ಅಮ್ಮಳ ಕೆಲಸ ಏನೋ ಒಂದು ಮತ್ತೆ ತೊಂದರೆ ಆಗ್ತೈತೆ ಅಂತೇಳಿ. ನಿಮ್ಮ ಒಳ್ಳೆತನ ನಿಮ್ಮ ಉಳ್ಳಾಗೈತಿ, ಇವಾಗ ಉಳ್ಳಾಗೈತೆ ಅಷ್ಟೇ. ನಾನು ನೌಕರಿ ಒಂದು ಇವನು ಎಲ್ಲ ಕಿರಿಕಿರಿ ಆತೈತೆ, ಹಾಕ್ಸ್ಕೊಡ್ತಂತಾಳೆ ಅಲ್ಲಿ ಬಿಡು ಯಾಕಂತ ಅವರು ಮಂಜುನಾಥವ್ರು ಅವರು ದೊಡ್ಡವ್ರು ಕೂಡ ಹೇಳಿಸಿದ್ರು. ನಿಮ್ಮಂಥವ್ರು ಕೂಡ ನಾ ಫ್ರೀ ಹಾಕ್ಸಿ ಕೊಟ್ಬಿಡ್ತೀನಿ, 1 ರೂಪಾಯಿ ಖರ್ಚು ಮಾಡೋಣ, ಬಂದು ಆಫೀಸಿಗೆ ಬಂದು ನಾನು ಹೇಳ್ದಂಗೆ ಹೇಳೋಣ ಅಂತಂದ್ರೆ ನೋಡ್ರಿ, ಅವ್ರು ಹಾಕ್ಸ್ಕೊಡ್ತು ಅಂತಾಳ. ಮತ್ತೆ ಯಾಕೆ ಅದನ್ನು ಒಬ್ಬರು ಹೊಟ್ಟೆ ಮೇಲೆ ಬೇಡೋದು ಬೇಡ್ರಿ, ಹಾಕ್ಸ್ಕೊಡ್ತಂತಾಳಲ್ಲ. ಇವತ್ತಲ್ಲಿ ನಾನು ಹಾಕ್ಸ್ಕೊಡೋದು 1 ವರ್ಷ ಆಯ್ತು ಇನ್ನವರೆಗೆ. ಈಗ ಅಂದರೆ 24ರಲ್ಲಿ? 24. ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರಿ? ನಮ್ಮ ಹೊಲದ್ದು ಎಲ್ಲ ಕೊಟ್ಟಿವ್ರಿ. ಎಲ್ಲ ಹೊಲ ಡಾಕ್ಯುಮೆಂಟ್ಸು, ನಿಮ್ದು ID ಕಾರ್ಡು ಎಲ್ಲ ಕೊಟ್ಟಿದ್ರಿ, ಫೋಟೋ ಎಲ್ಲ ಕೊಟ್ಟಿದ್ರಿ. ಎಲ್ಲ ಕೊಟ್ಟಿವಿ. ದುಡ್ಡು ಎಷ್ಟು ಕಟ್ಸಿದ್ರಿ? ಹೇಳಿನಲ್ರಿ 70,000 ರೂಪಾಯಿ ಅವ್ರು ಕ್ಯಾಶ್ ಕೈ ಕೊಟ್ಟು. ನೀವು ಕ್ಯಾಶ್ 70,000 ರೂಪಾಯಿ ಕೊಟ್ಬಿಟ್ವಿ. ಈ ಬಂದು ಗಾಡಿ ಬಂದು ಬೋರ್ ಹಾಕೋದಕ್ಕೆ ಮತ್ತು ಅವು ಬರೀ ಟ್ರಾನ್ಸ್ಫರೇ ಕೊಡ್ರಿ. ಇವರು ಎಲ್ಲ ಒಯ್ರು ಇವೆಲ್ಲ ಸರಕು, ಇವೆಲ್ಲ ಸಾಮಾನು, ಟಾಸ್ಟ್ರು ಗೀಡು ಎಲ್ಲ ಇವು ಸರಕ್ಕೆ ಬಂದು 1,500 ರೂಪಾಯಿ ಮೇಲೆ ಆದ್ರೆ ಇನ್ನೊಂದು ಕನಿಷ್ಠ ಒಂದು 23,000 ಬಿಟ್ರೆ ಅವರ ಕಂಟ್ರಾಕ್ಟರ್ದವ್ರು ಹಾಕಿ ಹೋಗ್ತದ್ರಿ. ಕಿರಿಕಿರಿ ಇರ್ತದೆ. ಊದದ್ ಬಿಟ್ಟು ಬಾರ್ಸಂಗಾಯ್ತು ಆಯ್ತು ನಾನು ಇನ್ನವರೆಗೆ ನಾನು ಹೋಗಿ ಇನ್ನೊಬ್ರಿಗೆ ಹೇಳಿಲ್ರಿ. ನಿಜವಾಗಿ ಹೇಳ್ಬೇಕಂತಂದ್ರೆ ಇದು ಮಾಡೋ ಕರಿಯಪ್ಪ ಅಂತ ಹೇಳ್ತಾರ್ರಿ. ಹೋಗಿ ಆಫೀಸ್ಗೆ ಹೋಗು, ಇಲ್ಲ ಅಂತಂದ್ರೆ ಯಾರ ದೊಡ್ಡವ್ರ ಹೋಗಿ ಹೇಳು, ಹಾಕ್ಸ್ಕೊ ಎಮ್ಮಳು ಹಿಂಗ ಅಂತಂದ್ರೆ ನೋಡ್ರಿ ಹಾಕ್ಸ್ಕೊಡ್ತಂತಾಳ. ಹೋಗ್ಲಿ ಏನು ಪಾಪ ಹೆಣ್ಮಗಳು. ಅಲ್ಲ ಕರಿಯಪ್ಪಣ, ಇವಾಗ ನೀವು ಇಷ್ಟೊಂದು ಒಳ್ಳೆಯವ್ರಾಗ್ಬಿಟ್ರೆ ಹೆಂಗೆ ಅಂತ ಏನು ಮಾಡ್ತಾರೆ? ನಿಮ್ದು ರೊಕ್ಕ ಅಲ್ಲ? ನಮ್ದು ರೊಕ್ಕ. ಮತ್ತೆ ನೀವೇನಾದ್ರು ಕದ್ಕೊಂಬಂದೋ ಇಲ್ಲ ಎಲ್ಲಾದ್ರೂ ಲಂಚ ತಗೊಂಬಂದು ನೀವೇನಾದ್ರು ರೊಕ್ಕ ಕೊಟ್ಟಿದ್ರೆ ಹೌದಪ್ಪ ಕರಿಯಪ್ಪ ಬಿಡು ಹೋದ್ರೆ ಹೋಗ್ಲಿ ಅನ್ಬೋದು. ಅಲ್ಲ, ನೀವು ದುಡ್ದಿರೋ ದುಡ್ಡಲ್ಲ. ದುಡ್ಡು ನಿಮ್ಮಂತ ತಗಸ್ಕೊಂಡ್ ಬಡ್ಡಿ ಕೊಟ್ಟಿರಿ. ನಿಜವಾಗಿ ನೀವು ಅದೇ 71 ಲಕ್ಷ ರೂಪಾಯಿ ದುಡಿಬೇಕಂದ್ರೆ ನೀವು 3 ತಿಂಗಳು ಕಷ್ಟಪಡ್ಬೇಕು ಹೊಲ್ದಾಗ. 3 ತಿಂಗಳು, 1 ವರ್ಷ, 6 ತಿಂಗಳು ಒಂದು ಬೆಳೆ ಬರುತ್ತೆ. ಮತ್ತೆ 6 ತಿಂಗಳು ಬೆಳೆ ಬರೋವರೆಗೂ ಅದಕ್ಕೆ ಗೊಬ್ಬರ ಹಾಕಿ, ಕಳೆ ತೆಗ್ಸಿ, ನೀರು ಕಟ್ಟಿ,
ತಿಕ್ಕೊಳ್ಳೋದು ದುಡಿದು ದುಡ್ದು ಹಗಲು ರಾತ್ರಿ ಅಂದ ಜಮೀನುಗಳಿಗೆ ಹೋಗಿ ನೀವು ಈ ನಮ್ಮನೆ ಮಾಡ್ತಾರೆ ಅಂದ್ರೆ ಏನು ಮಾಡ್ಬೇಕು? ಇವಾಗ ಮತ್ತೆ ನೀವು ಮತ್ತೆ ಹೋಗಿ ಭೇಟಿ ಮಾಡಲಿಲ್ಲ? ಹೋಗಿ ಬಿಟ್ಮೇಲೆ ಅವನು ನಾನು ಹಾಕ್ಸ್ಕೊಡ್ತಾತ ನಾನೆಲ್ಲ ಇದು ಮಾಡ್ಕೊಂಡ್ರೆ ಅವನು ಇಲ್ಲ ಇವನು ಕಾಂಟ್ರಾಕ್ಟರ್ ಕೊಟ್ಟಾಳ ಹಾಕ್ಸ್ತಾರೆ. ನಾವು ಯಾವುದೇ ಇಲ್ಲ ಇವತ್ತು ನಾಳೆ ಅಲ್ಲೇ ನಿಜವಾಗಿ ಹೇಳ್ಬೇಕಂತಂದ್ರೆ ವಾಟರ್ ಪರ್ಮಿಷನ್ ಹೊಸದು ಮಾಡಿಸ್ಕೊಟ್ಟು ಹೋಗಿ ತಂದು ಕೇಸ್ ಕೊಟ್ಟು ನೀವು ಇದು ರೆಡಿ ಮಾಡ್ಸಂತಂದ್ರೂ ಇವತ್ತು ನಾಳೆ ಅಂತಂತಾರೆ. ಇವಾಗ ನೀವು 70,000 ಕೊಟ್ಟಾದ್ಮೇಲೆ ಜಸ್ಕಾಮ್ಗೆ ಕಟ್ಟಿರೋಂಥ ಬಿಲ್ ಏನಾದ್ರು ಕೊಟ್ಟಿದ್ದಾರೆ ನಿಮಗೆ? ಕೊಟ್ಟಿಲ್ಲ ಬಿಲ್ ಏನೋ ಕೊಟ್ಟಿಲ್ಲ ನಿಮಗೆ, ತಂದಾಕಿ ಬಿಡ್ರಲ್ಲ ಅಷ್ಟೇ. ಎಷ್ಟು ದಿನದಲ್ಲಿ ತಂದು ಹಾಕಿದ್ರೆ ನೀವು ದುಡ್ಡು ಕೊಟ್ಟು? ದುಡ್ಡು ಕೊಟ್ಟು ಒಂದು ವಾರದಾಗ ತಂದು ಹಾಕ್ಬಿಡ್ರಿ ಅದಕ್ಕೆ ಒಂದು ವಾರದಾಗೆ ತಂದುಬಿಟ್ರು. ಸರಿ, ಹಂಗಂದ್ರೆ ನಿಮ್ಮದು ದುಡ್ಡು ಕಟ್ಟಿರೋದಕ್ಕೆ ರೆಸಿಪ್ಟ್ ಏನು ಕೊಟ್ಟಿಲ್ಲ? ಇಲ್ಲ ಸರ್, ಇಲ್ಲ. 70,000 ರೂಪಾಯಿ ಮಾತಾಡಿದ್ದಾರೆ ನಿಮ್ಮ ಹತ್ರ? ರವಿ ಅಂತ ಹೇಳ್ತಾರೆ, ಕರೆಂಟ್ ರವಿ. ಅಲ್ಲ, ರವಿನೇ ಮಾತಾಡಿದ್ರೆ ಮೇಡಮ್ ಮಾತಾಡಿದ್ರೆ? ರವಿ ಮೇಡಮ್ ತಗ ಮತ್ತೆ ಹೋಗಿದ್ದೀರಿ ಒಂದು ಇದೆ ಸರ್, ನೀವು ಮನೆಗೆ ಹೋಗಿದ್ರಿ. ಅವ್ನು 40,000 ಕಟ್ಟಿದ್ದು ಫಸ್ಟ್. ಅದು ಉಳಿದು ಬ್ಯಾಲೆನ್ಸ್ ಕಟ್ಟಿಬಿಡಪ್ಪ ನಿನಗೆ ಒಂದು ವಾರದಾಗ ಕಟ್ಕೊಳ್ಸ್ಬಿಟ್ಟು ಟ್ರಾನ್ಸ್ಫರ್. ಅವ್ರ ಮನೆಗೆ ಹೋಗಿದ್ರಾ? ಅವ್ರ ಮನೆಗೆ ಹೋಗಿದ್ದೀರಿ. ಅಲ್ಲಿಗೆ ಅವ್ರ ಮನೆ ಹತ್ರ ಕರ್ಸ್ಕೊಂಡಿದ್ರಾ ಅಥವಾ ನೀವೇ ಹೋಗಿದ್ರಾ? ನಾವು ಹೋಗಿದ್ದೀವಿ ಅವ್ರು ರವಿನ ಕರ್ಕೊಂಡು. ಅವ್ರ ಮನೆ ಹತ್ರ ಡೈರೆಕ್ಟ್ ಆಗಿ ಹೋದ್ರಿ? ಡೈರೆಕ್ಟ್ ಆಗಿ ಮನೇಲಿ ಇದ್ರು ಅವರು? ಸಾಯಂಕಾಲ ಮನೆಗೆ ಇರ್ತಾರ ಮೇಡಮ್. ಆಫೀಸ್ ಮುಗಿಸ್ಕೊಂಡು ಹೋದ್ಮೇಲೆ ಮನೆ ಹತ್ರ ಇದ್ರು? ಮನೆ ಹತ್ರ ಇದ್ದು ಮನೆ ಹತ್ರ ಹೋಗಿ ಬಿಟ್ಟೆ ಇದ್ವಿ. ದುಡ್ಡು ಕಟ್ಟಿಯಲ್ಲಪ್ಪ, ಉಳಿದು ಬ್ಯಾಲೆನ್ಸ್ ಕಟ್ಬಿಡಿ ಇನ್ನೊಂದು ವಾರದಾಗ. ದುಡ್ಡು ಕಟ್ಟಿ ಅಂದ್ರೆ ದುಡ್ಡು ಕೊಟ್ಟಿದ್ರಿ ನೀವು? ಕೊಟ್ಬಿಟ್ಟಿವಿ. ಬಿಲ್ ಏನು ಕಟ್ಟಿಲ್ಲ ನೀವು? ಇಲ್ಲ ಇಲ್ರಿ, ಅವ್ರ ಕೈಯಾಗ ಕೊಟ್ಟಿವಲ್ರಿ. ಅದೇ ಕೊಟ್ಟಿದ್ರಿ, 40,000 ಕೊಟ್ಟಿದ್ರಿ ಮುಂಚೆ. ಅದಾದ್ಮೇಲೆ ಮತ್ತೆ ಇನ್ನೂ 30,000 ಕೊಡು ಅಂದ್ರ ಕೊಟ್ಬಿಡ್ರಿ. ನಿಮ್ಗೆ ಹಾಕ್ಸಿ ಹೇಳ್ತೀನಿ. 70,000 ಅವ್ರು ದುಡ್ಡು ಇಸ್ಕೊಂಡ್ಮೇಲೆ ನೀವು ಇನ್ನು ಮಿಕ್ಕಿದ್ ಮತ್ತೆ ನೀವು ಹೆಚ್ಚು ಕಡಿಮೆ 80,000-90,000 ರೂಪಾಯಿ ಮತ್ತೆ ಎಕ್ಸ್ಟ್ರಾ ಕೊಟ್ಟಿದ್ರಿ ಬೇರೆ ತರೋದಕ್ಕೆ. ಕಂಬ ಗಿಂಬ ಎಲ್ಲ ತರಕ್ ನೀವೇ ದುಡ್ಡು ಕೊಟ್ಟಿದ್ದೀರಾ? ಕಂಬ ಯಾವ ತಂದು ಹಾಕಿದ್ರೆ ಬಿಡಿ, ಇವೆಲ್ಲ ಸ್ಟಾರ್ಟ್ರು ಇದಕ್ಕೆ ಹಾಕ್ತಾರಲ್ರಿ, ತಂತಿ ಟ್ರಾನ್ಸ್ಫರಿಗೆ ಮೇಲೆ ಏನು ಮಾಡ್ತಾರಲ್ರಿ ಇವೆಲ್ಲ ಕಬ್ಬಣ ಹ್ಯಾಂಗಲ್ಗಳು ನೀವು ತರಿಸಿದ್ರಿ? ಕಂಬಗಳೆಲ್ಲ ಹಳೆ ಹಾಕಿದ್ರಾ? ಹೊಸ ಯಾವ ತಗೊಂಬರ್ಲಿಲ್ಲ ಕಂಬ? ಹೌದು, ಆಗಿಂದಾಗಲೇ ಮತ್ತೆ ರಾತ್ರಿ ಹಾಕ್ಸ್ಕೊಡ್ತನಪ್ಪ ಒಂದು ವಾರ ತರಕ ಬೆಳಿಗ್ಗೆ ಹೊರಲು ಹಚ್ಚಿಂದ ರೀ. ಹಚ್ಚಿದಾಗ ರಾಮಣ್ಣ ರಾತ್ರಿ ಕಿಚ್ಚಿ ರಾತ್ರಿ ಬಂದು ಕಿತ್ಕೊಂಡು ಹೋಗ್ಬಿಟ್ರು. ನಾವೈತಿ ಕಿತ್ತಾಕ ಮತ್ತೆ ಅವರು ಏನೇನು ಕಿತ್ಕೊಂಡು ಹೋದ್ರು? ಸ್ಟಾರ್ಟ್ ಕಂಬ ಒಯ್ದು ತಂತಿ ಎಲ್ಲ ಒಯ್ದು. ಓ, ಏನೂ ಉಳಿಸಿಲ್ಲ ಅಲ್ಲಿ? ಎರಡು ಕಂಬ ಆಯ್ತು ಕರಿಯಪ್ಪಣ, ನೀವು ಗಂಗಾವತಿನ ಒಂದ್ಸರಿ ಭೇಟಿ ಮಾಡ್ಬೇಕಾಯ್ತು ಈ ಸಾಹೇಬ್ರನ್ನ. ಹೋಗಂತ ಹಾಕ್ಸ್ಕೊಡ್ತಾರ ಅಂತಾರಲ್ರಿ. 1 ವರ್ಷ ಬೇಕು ಹಾಕ್ಸ್ಕೊಡೋರಿಗೆ. ಇವಾಗ ನಿಮಗೆ ನೀವು ತಗೊಂಡಿರೋ ದುಡ್ಡಿಗೆ ರೆಸಿಪ್ಟ್ ಆದರೂ ಕೊಡಬೇಕು ಅಲ್ಲ. ಇವಾಗ ಸರ್ಕಾರಕ್ಕೆ ಯಾವುದೇ ದುಡ್ಡು ಕಟ್ಟಿದ್ರೆ ನಿಮ್ಗೆ ವರ್ಕ್ ಆರ್ಡರ್ ಆಗುತ್ತೆ. ನಿಮ್ಮ ಸರ್ಕಾರಕ್ಕೆ ದುಡ್ಡೇ ಕಟ್ಟಿದ್ರೆ ವರ್ಕ್ ಆರ್ಡರ್ ಎಲ್ಲಿಂದ ಆಗುತ್ತೆ? 1 ವಾರದಲ್ಲಿ ವರ್ಕ್ ಆರ್ಡರ್ ಆಗುತ್ತಾ ಅಂತ ಕೇಳ್ರಿ ಅವ್ರನ್ನ. ನೀವು ಸೈನ್ ಮಾಡಿಕೊಟ್ರೆ ಅಪ್ಲಿಕೇಶನ್ಗೆ? ಇಲ್ಲ, ಅಪ್ಲಿಕೇಶನ್ ಬರದೇ ಇಲ್ರಿ ಅವರು. ನಾನು ಅದಕ್ಕೆ ಹೇಳ್ತಿರೋದು, ಅಪ್ಲಿಕೇಶನ್ ನಿಮ್ಮ ಹತ್ರ ಸೈನ್ ಮಾಡ್ಸ್ಕೊಂಡು ಹೋಗ್ಬೇಕು, ಅದಕ್ಕೆ ಅಗ್ರಿಮೆಂಟ್ ಕೊಡಬೇಕು. ಅದು ನಿಮಗೆ ಇಲ್ಲಲ್ಲ, ಗಂಗಾವತಿಲಿ ಆರ್ಡರ್ ಆಗಬೇಕು. ಅದು ಕಾರ್ಟಿಗಿಲಿ ಆಗಲ್ಲ ನಿಮ್ಗೆ ಆರ್ಡ್ರು, ಮೇಡಮ್ ಹತ್ರ ಆಗಲ್ಲ ಆರ್ಡ್ರದು. ಇವರು ಮೇಡಮ್ ಎಸ್ಟಿಮೇಟ್ ಮಾಡಿ ಇದಕ್ಕೆ ಕಳಿಸಿದ್ರೆ, ಯಾವ್ದು ಗಂಗಾವತಿ ಕಳಿಸಿದ್ರೆ ಗಂಗಾವತಿಲಿ ಅಪ್ರೂವಲ್ ಆಗಿ ನಿಮಗೆ ಕರೆಂಟ್ ಬರುತ್ತೆ. ಅರ್ಥ ಆಯ್ತಾ? ದುಡ್ಡು ಎಲ್ಲ ಕಟ್ಟಬೇಕು ನೀವು, ಕಟ್ಟಿ ಆದಮೇಲೆ ಬರುತ್ತೆ. ಸುಮ್ಮನೆ ಕರೆಂಟ್ ಬರಲ್ಲ. ನಿಮಗೆ ಏನಂತ ಹೇಳಿದ್ರು, ನೀವೇ ಸ್ವಂತ TC ತಗೊಂಬಂದು ಹಾಕಬೇಕಂತ ಹೇಳಿದ್ರ, ಅಥವಾ ನೀವು 70,000 ಕೊಟ್ಟರೆ ನಾವೇ TC ತಗೊಂಬಂದು ಹಾಕ್ತೀವಿ ಅಂತ ಹೇಳಿದ್ರು. ನಿಮ್ಗೆ ಯಾವ ಯೋಜನೆ, ಅಕ್ರಮ ಸಕ್ರಮ, ಕೃಷಿ ಪಂಪ್ ಸೆಟ್ಟು ಏನು ಹೇಳಿಲ್ಲ ನಿಮಗೆ. ಬರೀ 70,000 ದುಡ್ಡು ತಗೊಂಡ್ರು ನಿಮ್ಗೆ ತಂದು ಹಾಕಿದ್ರು. ತಂದು ನೋಡಿದ್ರಲ್ರಿ, ನೀರು ಇತ್ತಲ್ಲಿ ಸಾಕೋದು. ಮತ್ತೆ ಕೆಟ್ಟಿಸಿವಲ್ರಿ, ನೀರು ನೀವು ಯಾಕೆ ಕೊಡ್ಕೋಬೇಕ್ರಿ ಮೇಡಮ್ ಅಂತ ಬಂದು ನೋಡ್ಕೊಂಡ್ರಿ. ಬಂದು ಒಂದು 10 ಮಂದಿ ಮತ್ತೆ ಭಾಳ ಕೇಳ್ಯಾನ, ಒಂದು 70,000 ಕೊಟ್ಬಿಡ ಹಾಕ್ಸ್ಬಿಡ. ಮತ್ತೆ ಯಾಕೆ ಆ ರವಿ ತಾವು ಮಾತಾಡ್ತಿದ್ದಾರೆ, ಕೊಟ್ಬಿಡೋದು 40,000 ಕೊಟ್ಬಿಟ್ರಿ. ಅವಾಗ ಅಡ್ವಾನ್ಸ್ 40,000 ಕೊಟ್ಬಿಟ್ರಿ. ಇನ್ನು 30,000 ಅಡ್ಜಸ್ಟ್ ಮಾಡಿ ಕೊಟ್ರಿ. ಅಡ್ಜಸ್ಟ್ ಮಾಡಿ ಇದು ಮಾಡ್ಕೊಂಡು ಎಲ್ಲೋ ಕೊಟ್ರಿ ದುಡ್ಡನ್ನ? ಇವನಿಗೆ ರೀ, ಎಲ್ಲಿಗೆ ಇವನು ನಿಮ್ಮ ಮನೆ ಹತ್ರಕ್ಕೆ ರವಿ ಬರೋರು? ರವಿನ ಬರೋನು, ಅವನಿಗೆ ಕೊಟ್ಬಿಡೋದು. ನೀವು ಭೇಟಿ ಮಾತ್ರ ಒಂದ್ಸರಿ ಮೇಡಮ್ ಅವ್ರ ಮನೇಲಿ ಹೋಗಿದ್ರಿ? ಕಾರ್ಟಿಗೆ ಮನೆಗೆ? ಎಲ್ಲಿ ಕ್ವಾರ್ಟರ್ಸ್ ಐತಲ್ಲ? ಇದು ಜಸ್ಕಾಮ್ ಕ್ವಾರ್ಟರ್ಸ್ಗಳು ಹೋಗಿದ್ರಿ, ಅಲ್ಲೋ ಕೊಟ್ಟು ಬಂದ್ರಿ. ರಾತ್ರಿ ಅವ್ರ ಕೈಗೆ ಕೊಟ್ರ ದುಡ್ಡು ರವಿ ಕೈ ಕೊಟ್ರ? ರವಿ ಕೈಗೆ ಕೊಟ್ಟಿವಿ ನಾವು. ಅಲ್ಲಲ್ಲ, ಇಲ್ಲಿ ದುಡ್ಡು ಕೊಟ್ರ ಮೇಡಮ್ ಕೈಲಿ ದುಡ್ಡು ಕೊಟ್ಟಿದ್ರ? ಇವನ್ ಕೈಗೆ ರವಿ ಕೈಯಾಗ ಕೊಟ್ಟಿವಿ. ರವಿ ಕೈಲಿ ಇಲ್ಲೇ ದುಡ್ಡು ಕೊಟ್ಬಿಟ್ರಿ, ನೀವು ಮೇಡಮ್ ಭೇಟಿ ಮಾಡಕ್ ಹೋಗಿ ಅಷ್ಟೇ. ಇನ್ನೊಂದು ವಾರದಲ್ಲಿ ನಿಮ್ ಕರೆಂಟ್ ಹಾಕ್ಸ್ಕೊಡ್ತೀನಿ ಅಂದ್ರು. ಅದಾದ್ಮೇಲೆ ಬಂದು ಕರೆಂಟ್ ಕಿತ್ಕೊಂಡು ಹೋಗ, ನೀವು ಕೇಳಿಲ್ಲ ಯಾಕೆ ಕಿತ್ಕೊಂಡು ಹೋಗ್ತಿದ್ರಿ ಮೇಡಮ್ ಅಂತ ಅಂದಿವ್ರಿ. ಸ್ವಲ್ಪ ಪ್ರಾಬ್ಲಮ್ ಆಗೈತೆ,
ಇನ್ನೊಂದು ಸ್ವಲ್ಪ ದಿನದಾಗ ನಿನ್ಗೆ ಹಾಕ್ಸ್ಕೊಡ್ತೀನಿ ನಿನಗೆ ಯಾಕಂತಂದ್ರೆ ಹಾಕ್ಸ್ಕೊಡ್ತೀನಿ ಮತ್ತೆ ಯಾಕೆ ಇವಾಗ ನೀವು 70,000 ರೂಪಾಯಿ ಕೊಟ್ಟಿರೋದಕ್ಕೆ ಏನಾದರೂ ದಾಖಲಾತಿ ಇದೆಯಾ ನಿಮ್ಮ ಹತ್ರ? ಸರ್ ಮತ್ತೆ ಹೇಳ್ದಲ್ಲ ಏನಿಲ್ಲ ಸರ್ ಅದು ಟಿ ಸಿ ಮುಚ್ಚಿಕ್ಕವ್ರು ಅಂತ 70,000 ರೂಪಾಯಿ ಕೊಟ್ಟಿರೋದಕ್ಕೆ ನಿಮ್ಮ ಹತ್ರ ಏನು ದಾಖಲಾತಿ ಇಲ್ಲ. ಇಲ್ಲ ಎಷ್ಟು ವಯಸ್ಸು ನಿಮ್ಗೆ ಇವಾಗ? ಹಾಲು ಬಂದ್ಬಿಡುತ್ತೆ ಅಲ್ಲ ನೊಂದೈತೆ ಕರೆಕ್ಟ್. ವಯಸ್ಸೆಷ್ಟು? 70 ದಾಟ್ಯವ್ರಿ, 75 76 70 ವರ್ಷದ ಹಿರಿಯ ಅಜ್ಜನಿಗೆ ಇಷ್ಟು ಮಾಡ್ಯಾರ ಒಬ್ಬ ಅಧಿಕಾರಿ ನಿಮ್ಗೆ ಮೋಸ ಮಾಡಿದ್ದಾರೆ. ಆಗಲಿ ಸರ್, ಆದಷ್ಟು ಬೇಗ ಟಿ ಸಿ ನಿಮಗೂ ಸಿಗಲಿ ಅಂತ ನಾನು ಸಹ ಕೇಳ್ಕೊಂತೀನಿ. ರೈತರಿಗೆ ಅನ್ಯಾಯ ಆಗಬಾರ್ದು. ಆಗಲಿ ಸರ್, ಒಳ್ಳೇದಾಗಲಿ. ನೋಡೋಣ, ಪ್ರಯತ್ನ ಮಾಡೋಣ. ಬರೋಣ. ಸಿಕ್ಕಿದ್ರಂತಲ್ಲ, ಬಚ್ಚಿಕ್ಕಿದ್ರಲ್ಲ, ಅದೇ ಎಲ್ಲಿರ್ತೇವೆ? ರವಿ ಗೊತ್ತು ಸರ್, ಕರೆಂಟ್ ರವಿ ಹಾಂ, ಅಲ್ಲ ನಿಮಗೆ ಗೊತ್ತಿದೆಯಂತಲ್ಲ? ನಮ್ಮದು ಗೊತ್ತಿದ್ದು ಅಲ್ಲಿ ಇಟ್ಟಿದ್ದು ರೀ, ಅದನ್ನ ಎತ್ಕೊಂಡೇ ಬಿಡೋಣ ಅವ್ರು ರಾತ್ರಿ ತಿರ್ಗಾ ಅಲ್ಲಿ ಇಕ್ಕಿರೋದನ್ನ ಎತ್ಕೊಂಡು ಹೋಗೋರು ತಿರ್ಗಾ. ಇಂಥ ಕೆಲಸ ಮಾಡ್ತಾರೆ ನೀವು. ರೈತರಿಗೆ ಈ ಥರ ಮೋಸ ಮಾಡಬಾರ್ದು. ಅದೇ ಅಲ್ಲಿ ಇದೆ ಅಂತಂದರು, ಅದಕ್ಕೆ ನೋಡೋಣ ಅಂದ್ಕೊಂಡು. ಸರಿ, ಕೇಳ್ತೀನಿ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.